ಪತ್ರಿಕೆಯಲ್ಲಿ ಬರೆದೆ, ಏನೂ ತಗೋತಾ ಇಲ್ಲ. ಪಾಂಡವ್ರ ಕಾಲದಲ್ಲೂ ಅಂತ ಯಾಕೆ ಹೇಳ್ತೀನಿ ಅಂದರೆ, ಪಾಂಡವರು ಬಂದಿದ್ರಂತೆ, ಅಲ್ಲೊಂದು ಮರಗೆ ಇದೆ, ಕಲ್ಲಿನ ಮರಗೆ. ಯಾತಕ್ಕೆ ಅಂತ ಯಾರನ್ನೋ ಕೇಳಿದೆ, ಭಾರಿ ಹಳೆ ತಲೆ, ಅವರೆಲ್ಲ ಈಗ ಹೋಗ್ಬಿಟ್ಟಿದ್ದಾರೆ. ಆಗ ಹೇಳಿದ್ರು, ಕುಂತಿ ಅದರಲ್ಲಿ ಮುದ್ದೆ ತೋಳಿಸಿ ಪಾಂಡವ್ರಿಗೆ ಆಗ್ತಾಯಿದ್ಲು. ಅಲ್ಲಿಗೆ ಭೀಮ ಯಾವ ಆಕಾರದಲ್ಲಿದ್ದ, ಯಾವ ಆಕಾರದಲ್ಲಿ ಮರಿಗೆಯಿಂದ ತೆಗೆದು ಮುದ್ದೆ ಕಟ್ತಾ ಇದ್ದಂತಹ ಇದು, ಮುದ್ದೆ ತೆಗೆದು ಹೀಗೆ ಕಟ್ಟಕ್ಕೆ ಬಳಸ್ತಾ ಇದ್ದಂಥದ್ದು ಇದು. ನಮ್ಮ ಜೀವಮಾನದಲ್ಲಿ ಇಂತಹ ದೇವಸ್ಥಾನಗಳನ್ನು ನಾವು ಕಟ್ಟೋಕ್ಕಾಗಲ್ಲ. ನಮ್ಮದೇನಿದ್ರೂ ಸಿಮೆಂಟ್ ಇಟ್ಟಿಗೆ ತಗೊಂಬ, ಒಂಚೂರು ಏಳ್ಸು, ಒಂದು ಕಳಶ ಹಾಕು. ಆದರೆ ಇಂಥ ಪುರಾತನವಾದ ದೇವಸ್ಥಾನನ ದಯವಿಟ್ಟು ಪ್ರಾಚ್ಯ ವಸ್ತು ಇಲಾಖೆಯವರು ಈಗಲಾದರೂ ಎಚ್ಚೆತ್ತು ಒಂಚೂರು ಗಮನ ಕೊಡ್ರಿ, ದಯಮಾಡಿ ಬನ್ನಿ. ಪುರಾಣ ಇತಿಹಾಸ ಎರಡೂ ಇನ್ಕ್ಲೂಡ್ ಇದೆ ನಮ್ಮೂರಿನ ಇತಿಹಾಸದಲ್ಲಿ. ಇಲ್ಲಿಗೆ ಪಾಂಡವರು ಬಂದರು ಅಂತೂ ಹೇಳ್ತೀವಿ, ಅದಕ್ಕಿಂತ ಹಿಂದೆ ರಾಮನೂ ಬಂದಿದ್ದ ಅಂತ ಹೇಳ್ತೀವಿ. ಉಪ್ರಳ್ಳಿಗೆ ಹೋಗುವ ಮಾರ್ಗದಲ್ಲಿ ಒಂದು ರಾವಣೇಶ್ವರದೊಂದು ವರ್ಟಿಕಲ್ನಲ್ಲಿ ಕೆತ್ತದಂಥ ವಿಗ್ರಹ ಇದೆ. ಕನಿಷ್ಠ ಇದು ನಾನೇ ಒಂದು 40 ವರ್ಷದಿಂದ ನೋಡ್ತಾ ಇದ್ದೀನಿ. ಗ್ರಾಮಸ್ಥರೊಬ್ಬರು ಹೇಳೋ ಪ್ರಕಾರ ಕನ್ಯಾಕುಮಾರಿ ತನಕ ಹಿಂಗೆ ಒಂದೊಂದು ನೆಟ್ಟಿದ್ದಾರೆ ಅಂತ. ಜೊತೆಗೆ ಇಲ್ಲೊಂದು ಕೃಷ್ಣನ ವಿಗ್ರಹವೂ ಇತ್ತು, ಏನಾಯ್ತೋ ಕಾಣ್ತಾ ಇಲ್ಲ. ಈ JCB ಬಂದಾಗ ರಸ್ತೆ ಅಗಲೀಕರಣದಲ್ಲಿ ಎಲ್ಲೋ ಕಿತ್ತು, ಯಾವ ಉದ್ದೇಶಕ್ಕೆ ಇಲ್ಲಿ ಬಂದು ಕುಂತ್ಕೊಂಡು ಈ ರಾವಣೇಶ್ವರ ಗೊತ್ತಿಲ್ಲ. ಆದರೆ ಒಬ್ರಿಗಂತೂ ಅನುಕೂಲ ಆಗಿದೆ. ಯಾರಿಗಪ್ಪ ಅಂತಂದರೆ, ಗದ್ದೆಗೆ ಹೋಗೋರಿಗೆ ಬರೋರಿಗೆ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಹರ್ತದ ಕಲ್ಲಾಗಿ ಕುಂತಿದೆ. ದಯಮಾಡಿ ಸಂಬಂಧಪಟ್ಟವರು ಇದನ್ನ ಶಾಲೆ ಹತ್ರಕ್ಕಾದ್ರೂ ಕೊಟ್ಬಿಟ್ರೆ, ಇತಿಹಾಸ ತುಂಬ ಚೆನ್ನಾಗಿದೆ, ಕೇಳೋರಿಲ್ಲ. ನಾವೆಲ್ಲ ಬರೀ ಪುಸ್ತಕದ ಬದನೆಕಾಯಿ ನಂಬ್ಕೊಂಡು ಕುಂತಿದ್ದೀವಿ ಸರ್. ಯುಗಗಳಲ್ಲಿ 4 ಯುಗ ಬರುತ್ತೆ ಸರ್. ಸತ್ಯಯುಗ ಅಂತ, ಆ ಸತ್ಯಯುಗದಲ್ಲಿ 132 ಅಡಿ ಇದ್ದ ಮನುಷ್ಯ. ಬರ್ತಾ 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 ಕಲಿಯುಗದಲ್ಲಿ 5 ಅಡಿಗೆ ಬಂದು ನಿಂತ್ಕೊಂಡ. ಬರ್ತಾ ಬರ್ತಾ ಇನ್ನೆಂಗಾಗತ್ತೆ ಅಂದರೆ, ತುಂಬೆ ಹೂ ಕಿತ್ಕೊಂಬ ಅಂತಂದರೆ ಏಣಿ ಕೊಡಮ್ಮ ಅನ್ನತ್ತೆ ಮಗು. ಆ ಕಾಲ ಬರುತ್ತೆ ಶೀಘ್ರದಲ್ಲಿ. ಆದರೆ ಒಳಗಡೆ ಹೋಗೋಕ್ಕೆ ಆಗಲ್ಲ, ಬರೀ ಬಾವಲಿಗಳನ್ನು ತುಂಬೋಗಿದೆ. ಆಗಲ್ಲ ರೀ, ಈ ರೀತಿ ಕೆತ್ತನೆ ಇದನ್ನೆಲ್ಲ ನೋಡಿದ್ರೆ, ಹಿಂಗೆಲ್ಲ ಎತ್ತು ಕೂರಿಸಿದಾರಲ್ಲ, ಆ ಚಚ್ಚೋಕರವಾಗಿ ಇವರು ಕೆತ್ತಿದಾರಲ್ಲ, ಎಂಥ ಕಲ್ಲು ಇದು, ಎಷ್ಟು ಚೆನ್ನಾಗಿ ಈ ಶಿಲೆನ ಮಾಡಿದ್ದಾರೆ. ಇನ್ನೂ ಒಳಗಡೆ ಹೋಗೋಕ್ಕೆ ಹೋದರೆ ಗರ್ಭಗುಡಿನಲ್ಲಿ ಇನ್ಯಾವ್ಯಾವ್ದು ಇದೆಯೋ ಎಲ್ಲವೂ ಚೆನ್ನಾಗಿದೆ ಸರ್. ಅತ್ಯದ್ದು ಒಂದು ತೊಟ್ಟು ಸೋರದೆ ಸುಸ್ಥಿರವಾಗಿ ಇದೊಂಥರ ಕಳಲೆ ಸಂಸ್ಥಾನದ ದೇವಸ್ಥಾನಗಳು ಅಂದರೆ ಹಾಳು ಹಂಪೆ ದೇವಸ್ಥಾನಗಳು ಅಂತ ಮಾತ್ರ ಬಹಳ ನೋವಿನಿಂದ ನಾನು ಹೇಳ್ತೀನಿ. ಕನಿಷ್ಠ 40 ವರ್ಷದಿಂದ ಬರೀತಾ ಇದ್ದೀನಿ. ಎಲ್ಲ ಕಾದಂಬರಿ ಗ್ರಂಥಗಳಲ್ಲಿ 2 ಲೈನ್ ನಮ್ಮ ಊರಿಂದ ಉಲ್ಲೇಖ ಮಾಡ್ತಾನೇ ಇದ್ದೀನಿ ಸರ್. ಇದು ನನ್ನ ಲೆಕ್ಕಾಚಾರದ ಪ್ರಕಾರ, ನಿಮ್ಮ ಇತಿಹಾಸ ತಜ್ಞರು ಹೇಳ್ತಾರೆ, ನಿಮ್ಮ ಇತಿಹಾಸ ತಜ್ಞರು ಅದ್ರ ಉಲ್ಲೇಖ ಇದ್ರ ಉಲ್ಲೇಖ ಅಂತ. ಬಹುಶಃ ಇದು 14ನೇ ಶತಮಾನದ ಹಿಂದಿನ ದೇವಸ್ಥಾನ ಇದು. ಇಲ್ಲಿಗೆ ನಾನು ಕನಿಷ್ಠ 10 ಸಾರಿ ಬಂದಿದ್ದೇನೆ, 10 ಸಾರಿ. ಒಂದಿಬ್ಬರು NSS ಕ್ಯಾಂಪ್ನವ್ರನ್ನ ಮನವೊಲಿಸೆಲ್ಲಾಗಿ ಹೋಗರ್ದೆ, ಬನ್ನಿಯಪ್ಪ ಅದ್ಭುತವಾದ ಪುರಾತನ ದೇವಸ್ಥಾನ ಇದೆ, ಬಹುಶಃ ದಳವಾಯಿಗಳಿಗಿಂತ ಹಿಂದಿನ ಕಾಲದ್ದು ಈ ದೇವಸ್ಥಾನ. ಮಲ್ಲೇಶ್ವರ ಅಂತಾರೆ ಕೆಲವರು ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಆದರೆ ಒಳಗಡೆ ಹೋಗೋಕ್ಕೆ ಆಗಲ್ಲ, ಬರೀ ಬಾವಲಿಗಳನ್ನು ತುಂಬೋಗಿದೆ. ಕನಿಷ್ಠ ಇದು ಸಾವಿರಾರು ವರ್ಷದ ಹಿಂದಿನ, ನನ್ನ ಲೆಕ್ಕಾಚಾರದಲ್ಲಿ ನಮ್ಮ ಸಂಸ್ಥಾನಕ್ಕೆ ಇದು ಅತಿ ಪುರಾತನವಾದ ದೇವಾಲಯ. ಬೇಕಾಷ್ಟು ಕೇಳ್ಕೊಂಡಿದ್ದೀನಿ. ಕಳಲೆ ಅಂತ ಅನ್ನೋಕ್ಕೆ ಹಿಂದೆ ವೇಣುಪುರಿ ಅಂತ ಹೆಸರಿತ್ತು ಇಲ್ಲಿಗೆ. ಇದಕ್ಕೆ ವೇಣುಪುರಿ ಅಂತ ಹೆಸರಿತ್ತು. ಉಪ್ನಳ್ಳಿಗೆ ಲವಣಪುರಿ, ಆ ಕಡೆಗೆ ಕರಳಪುರಕ್ಕೆ ಕರಳಪುರಿ, ನಂಜನಗೂಡಿಗೆ ಗರಳಪುರಿ, ತಗಡೂರಿಗೆ ಯಂತ್ರಪುರಿ, ಹೀಗೆಲ್ಲ ಹೆಸರಿತ್ತು ಇಲ್ಲಿಗೆ. ಆಗ ಅತೀ ಹೆಸರುವಾದಂತಹ ಸಂಸ್ಥಾನ ಅಂದರೆ ಕಳಲೆ ಸಂಸ್ಥಾನ. ಆ ಕಳಲೆ ಸಂಸ್ಥಾನ ಹಿಂದೆ ವೇಣುಪುರಿ ಆಗಿತ್ತಲ್ಲ. ಪುರಾಣ ಇತಿಹಾಸ ಎರಡೂ ಇನ್ಕ್ಲೂಡ್ ಇದೆ ನಮ್ಮೂರಿನ ಇತಿಹಾಸದಲ್ಲಿ. ಇಲ್ಲಿಗೆ ಪಾಂಡವರು ಬಂದರು ಅಂತೂ ಹೇಳ್ತೀವಿ, ಅದಕ್ಕಿಂತ ಹಿಂದೆ ರಾಮನೂ ಬಂದಿದ್ದ ಅಂತ ಹೇಳ್ತೀವಿ. ಯಾಕೆ ರಾಮ ಬಂದಿದ್ದ ಅಂತ ಹೇಳ್ತೀವಿ ಏನಿದೆ, ಊರು ಮುಂದೆ ಒಂದು ಕೊಳ ಇದೆ. ಯಾವ ಕೊಳ ಸರ್ ಹೇಳ್ತೆ, ಅದಕ್ಕೆ ರಾಮಪ್ಪನ ಕೊಳ ಅಂತ ಹೆಸರು. ಎಲ್ಲಿ ಅಂದರೆ ಅಲ್ಲೊಂದು ಮಾದೇಶ್ವರನ ದೇವಸ್ಥಾನ ಇದೆ, ಅದ್ರ ಮುಂದೆ ಒಂದು ಕೊಳ ಇದೆ. ಏನಿದು ಅಂದರೆ, ರಾಮ ಸೀತೆ ಬಂದು ಅಲ್ಲಿ ಕೈ ತೊಳೆದ್ರು ಲಕ್ಷ್ಮೀಕಾಂತನ ದರ್ಶನ ಮಾಡೋಕ್ಕೆ ಹೋಗಬೇಕಾದ್ರೆ ಅಂತ. ಹಾಗಾಗಿ ಅದಕ್ಕಿಂತ ಹಿಂದೆ ಇದ್ದಂತಹ ದೇವಸ್ಥಾನದನ್ನು ನಾನು ಹೇಳ್ತೀನಿ. ಕೆಲವು COಗಳಿಗೂ ಹೇಳ್ಕೊಂಡೆ, ದಯಮಾಡಿ ಇಂಥದ್ದೊಂದು ಮಾಡಿಕೊಡಿ ಅಂತ. ಪತ್ರಿಕೆಯಲ್ಲಿ ಬರೆದೆ, ಏನೂ ತಗೋತಾ ಇಲ್ಲ. ಅದ್ರ ಎದುರುಗಡೆ ಇದು ದೇವಸ್ಥಾನದ ಮುಂದೆ ಇದು ರಾಜಗೋಪುರ. ಬಹುಶಃ ಇಲ್ಲಿ ಗರುಡಗಂಬ ಇತ್ತೋ ಏನೋ ಗೊತ್ತಿಲ್ಲ, ಬಹುಶಃ ಇತ್ತು ಅಂತದೆ. ಅದಕ್ಕೆ ಯಾವ ಕುರುಹು ಇಲ್ಲ, ಎಲ್ಲ ಹುಲ್ಲು ಕಸ ಕಡ್ಡಿ ಬೆಳ್ಕೊಂಡು ಇಲ್ಲಿ ಬಿದ್ದಿದೆ. ಅತ್ಯದ್ಭುತವಾದ ಚಚ್ಚೌಕಾರವಾದಂತಹ
ದೇವಸ್ಥಾನ. ಇವತ್ತಿಗೂ ಇದೇನಾದ್ರು ಪುನರುಜ್ಜೀವನ ಆಯಿತು ಅಂದರೆ, ಇದು ಲಕ್ಷ್ಮೀಕಾಂತ ಈ ದೇವಸ್ಥಾನಗಳ ಪುನರುಜ್ಜೀವನ ಆಯಿತು ಅಂದರೆ ಕಳಲೆ ಸಂಸ್ಥಾನ ಹಿಂತಿರುಗಿ ಬರುತ್ತೆ. ಯಾಕೆ ಅಂದರೆ ಕಳಲೆ ಸಂಸ್ಥಾನ ಒಂದು ಕಾಲದಲ್ಲಿ ನಂಜನಗೂಡು ತಾಲೂಕಿಗೆ ಕಳಲೆ ತಾಲೂಕಾಗಿತ್ತು. ಒಂದು ಕಾಲದಲ್ಲಿ ಕಳಲೆ ತಾಲೂಕಾಗಿದ್ದಾಗ ಅಮಲ್ದಾರರು ವಾಸ ಮಾಡ್ತಾ ಇದ್ದ ಮನೆ ಇದೆ ಅಂತೆ. ನೋಡಿ ಸರ್, ಈ ವಿಗ್ರಹ ಇದೆಯಲ್ಲ, ಈ ವಿಗ್ರಹ ಮುಚ್ಚೋಗಿತ್ತು, ಸುಣ್ಣದಲ್ಲಿ ಮುಚ್ಚೋಗಿತ್ತು. ಇದನ್ನ ನಾನು ಹೇಳಿದ್ದು ಕಂಬನ ನಿಮ್ಗಳಿಗೆ. ಇದು JSSನವರು ಬಂದ್ರಲ್ಲ, 3 ದಿವಸ ನೋಡಿದ್ರು. ಇಡೀ ಕಂಬಗಳು ಈ ಸೈಜ್ ಸುಣ್ಣದಲ್ಲಿ ಆವೃತ್ತಾಗಿತ್ತು, ಇಡೀ ಕಂಬ. ಒಂದು ಹುಡುಗ NSS ವಿದ್ಯಾರ್ಥಿ ಕೆರೆಗೆ ಶುರು ಮಾಡಿದಾಗ 4 ಕಂಬದಲ್ಲಿ ಯಾವುದ್ರಲ್ಲೋ ಒಂದು ಕುರುಹು ಕಂಡ. ಇಮ್ಮಿಡಿಯೇಟಾಗಿ ಅವರು ಮುಳ್ತಂತಿಗಳು ಬ್ರಷ್ ತರಿಸಿ 1 ವಾರ ಕಷ್ಟಪಟ್ಟರು. ಅಲ್ಲಿವರೆಗೂ ಇದು ಗೋಚರ ಆಗೇ ಇಲ್ಲ, ನಿಗೂಢವಾಗಿತ್ತು. ಆಗ ಗೊತ್ತಾದದ್ದು ಇಲ್ಲಿ. ಆಮೇಲೆ ಇಲ್ಲಿ ಬರ್ತಲ್ಲ, ಇದು ಕಿರಾತಾರ್ಜುನ ದಕ್ಷಿಣ ಭಾರತದಲ್ಲಿ ಇದೊಂದೇ ಕಡೆ ಇರೋದು, ಇನ್ನೆಲ್ಲೂ ಇಲ್ಲ. ಉತ್ತರ ಭಾರತದ ಒಂದು ಕಡೆ ಬಿಟ್ಟರೆ ದಕ್ಷಿಣ ಭಾರತದ ಇಲ್ಲಿ. ಜೊತೆಗೆ ಇದೇನು ಗೊತ್ತಾ, ನಾನು ಹೇಳೋದು ನಿಮಗೆ, ಅಲ್ಲಿ ಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳೋದಲ್ಲ, ಹಿಂಗೆ ಚಚ್ಚೋಕೆ ಬೆಲ್ದಚ್ಚಂಗಿರಿ, ಅಲ್ಲೇನು ಕೆತ್ತನೆ ಇಲ್ಲ, ನಿಮಗೆ ಏನು ಕೆತ್ತನೆ ಇಲ್ಲ. ಆದರೆ ಆ ದೇವಸ್ಥಾನ ನಿಜಕ್ಕೂ ಜೀರ್ಣೋದ್ಧಾರ ಆಗಬೇಕಾದ್ರೆ ಸುತ್ತೂರು ಮಠದಂತಹ ಕಾಲೇಜ್ ಇದೆಯಲ್ಲ, ಅಂಥವ್ರು ಕಣ್ಣು ಬೀಳಬೇಕು. ಇದಕ್ಕೆ ಅವರೇ ಕಾರಣ ಆದರು. ಇದು ಕೀರ್ತಿ ಅವ್ರಿಗೆ ಸಲ್ಲಬೇಕು. ಸುತ್ತೂರು ಮಠದ ಕಾಲೇಜ್ ಅವ್ರ ಕಿವಿಗೆ ಬಿದ್ದು ಆ NSS ಮಕ್ಕಳು ಬಂದರೆ ಮಲ್ಲೇಶ್ವರ ಖಂಡಿತ ಜೀರ್ಣೋದ್ಧಾರ ಆಗುತ್ತೆ. ನನ್ನ ಹಾಗೂ ನಮ್ಮ ಗ್ರಾಮಸ್ಥರ ಕಳಕಳಿಯ ವಿನಂತಿ ಅಂತಂದರೆ, ನಮ್ಮ ಜೀವಮಾನದಲ್ಲಿ ಇಂತಹ ದೇವಸ್ಥಾನಗಳನ್ನು ನಾವು ಕಟ್ಟೋಕ್ಕಾಗಲ್ಲ. ನಮ್ಮದೇನಿದ್ರೂ ಸಿಮೆಂಟ್ ಇಟ್ಟಿಗೆ ತಗೊಂಬ, ಒಂಚೂರು ಏಳ್ಸು, ಒಂದು ಕಳಶ ಹಾಕು. ಆದರೆ ಇಂಥ ಪುರಾತನವಾದ ದೇವಸ್ಥಾನನ ದಯವಿಟ್ಟು ಪ್ರಾಚ್ಯ ವಸ್ತು ಇಲಾಖೆಯವರು ಈಗಲಾದರೂ ಎಚ್ಚೆತ್ತು ಒಂಚೂರು ಗಮನ ಕೊಡ್ರಿ. ದಯಮಾಡಿ ಬನ್ನಿ, ನೀವು ಇದೀವಿ ಅನ್ನೋದನ್ನಾರು ರೂಪಿಸ್ಕೊಳ್ಳಿ ಅಂತ ನಾನು ಇಲ್ಲಿ ನಿಮಗೆ ಕೇಳ್ಕೊತಾ ಇದ್ದೀನಿ.